ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ಉಡುಪಿ, ಮಂಗಳೂರು, ಕಾಸರಗೋಡು, ಇರಿಟಿ ಮೂಲಕ ಕೊಟ್ಟಿಯೂರಿಗೆ ಬಂದಿರೋ ವಿಡಿಯೋವನ್ನು ನೋಡಿದ್ರಿ. ಸೊ ನೋಡಿಲ್ಲ ಅಂದರು ಕೂಡಲೇ ಹೋಗಿ ನೋಡ್ಕೊಂಬನ್ನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದರ ಮುಂದಿನ ಭಾಗ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ರೂಮ್ ಸಿಕ್ತು, ಆದರೆ ಇಲ್ಲೊಂದು ಕಾಮಿಡಿ ನಡೀತು ಇಷ್ಟೊತ್ತು. ನಾನು ರೂಮ್ ಕೇಳಕ್ಕಂತ ಬಂದ, ಅವನು ರೂಮು 2500 ಅಂತ ಅಂದರು. ಸೊ 2500 ಅಂದ್ರೆ ನಾನು ನನ್ನ ಭಾಷೆದೊಳಗೆ ಏನೋ ಕಂಗ್ಲೀಷ್ ಒಳಗೆ ಹೇಳಿದೆ, 2500 ಬೇಡ, 1000 ಕೊಡ್ತೀನಿ, ಬೇರೆ ಯಾರು ಬಂದ್ರೆ ಹಾಕ್ರಿ ಅಂಥೇಳಿ. ಅವ ಇಲ್ಲ 500 ಏನೋ ಹೇಳತ್ತ. ನಾನು ಒಳ್ಳೆ ಹಂಗಾರೆ ಏನೋ 500 ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂಥೇಳಿ ಮತ್ತು ಅವನ ನನ್ನ ಫೋರ್ಸ್ ಮಾಡಿ ಕರ್ಕೊಂಬಂದ. ಇಲ್ಲಿ ಬರ್ರಿ ಅಂಥೇಳಿ. ನಾನು ಇಲ್ಲಿ ಬಂದು ಒಳಗೆ ನೋಡ್ತೀನಿ, ಒಂದು ಬೆಡ್ಡಿಗೆ 500 ರೂಪಾಯಿ ಅಂತ, ಒಂದು ನೈಟ್ ಇರುತ್ತೆ. ಮತ್ತು ಇದು ಬೆಸ್ಟ್ ಅಲ್ಲ. ಅವ್ನು ಹೇಳೋ ಮಂಗ್ಲೀಷ್ ನನಗೆ ಅರ್ಥ ಆಗ್ತಾಯಿಲ್ಲ, ನಾನು ಹೇಳೋ ಕಂಗ್ಲೀಷ್ ಅವ್ನಿಗೆ ಅರ್ಥ ಆಗ್ತಾಯಿಲ್ಲ. ಸೊ ಕೊನೆಗೂ ಒಂದು ರೂಮನ್ನು ಕೊಟ್ಟರು, 500 ರೂಪಾಯಿ ಒಂದು ನೈಟಿಗೆ. ಸೊ ಆ ರೂಮ್ ಹೆಂಗೈತೆ ಅನ್ನೋದನ್ನು ತೋರಿಸ್ಕೊಂಡು ಬನ್ನಿರಿ. ಹಿಂಗೆ ಹೋಗೋದು. ಇಲ್ಲಿ ಯಾರು ಯಾರು ಇದ್ರೆ ಏನೋ ಗೊತ್ತಿಲ್ಲ, ಒಟ್ಟು ಅದಾರೇನ. ನಾಳೆ ಬೆಳಿಗ್ಗೆ 7 ಗಂಟೆ ಚೆಕ್ಔಟ್. ಸೊ ಹಿಂಗದ ನೋಡಿ ರೂಮ್ ಅಂದ್ರೇನಿಲ್ಲ, ಒಂದು ಬೆಡ್ ಒಬ್ಬರಿಗೆ. ಈ ಬೆಡ್. ಸೊ ಇದು ನನ್ನ ಬೆಡ್. ಈ ಬೆಡ್ ನನಗೆ 500 ರೂಪಾಯಿ ಒಂದು ನೈಟಿಗೆ. ಸೊ ಮತ್ತು ಈಗೆಲ್ಲ ಚೆನ್ನಾಗಿದ್ದಾವೆ, ಒಳ್ಳೆ ಮಿರರ್ ಎಲ್ಲ ಐತೆ. ಬಟ್ ಬಾತ್ರೂಮನ್ನು ಹೊರಗೆ ಯೂಸ್ ಮಾಡ್ಬೇಕಂತೆ ಅವರೇ ಹೇಳಿದರು. 500 ರೂಪಾಯಿ ರೂಮ್ ಕೊಟ್ಟಿದ್ದೆ ದೊಡ್ಡದು, ಮತ್ತು ಬಾತ್ರೂಮ್ ಹೊರಗೆ ಯೂಸ್ ಮಾಡುವ ಅದೆಂಥದ್ದು ಹೌದಲ್ಲ. ಬನ್ನಿ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಸ್ನಾನಗೇನ ಮಾಡ್ಕೊಂಡು ದೇವಸ್ಥಾನ ಕಡೆ ಹೋಗೋಣ. ಸ್ನೇಹಿತರೆ ಈ ಥರ ರೆಡಿ ಆಗೀವಿ. ಅಲ್ಲಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬನಿಯನ್ ಮತ್ತು ಶರ್ಟ್ ಯಾವುದು ಹಾಕಲ್ಲಂತೆ. ಹೀಗಾಗಿ ಒಂದು ಟವೆಲ್ ಪ್ಲಸ್ ಲುಂಗಿ ನೋಡಿ ಯಾವ ಥರ ವ್ಯೂ ಇದೆ ಅಂಥೇಳಿ ಕಾಣ್ತದ. ಬೆಳಗ್ಗೆ ಎದ್ದು ಕೂಡಲೇ ಯಾವ ಥರ ಕಾಣ್ತದೆ ನೋಡಿ ಅವರಿಗೆ. ಎಲ್ಲ ಮೌಂಟೇನ್ಸ್ ವ್ಯೂಸ್ ಎಲ್ಲ ಇಲ್ಲೇ ಸಿಗ್ತದಲ್ಲ. ಓಕೆ ಸ್ನೇಹಿತರೆ, ಇವಾಗ ನಾವು ಟೆಂಪಲ್ ವಿಸಿಟ್ ಕೊಟ್ಟು ಬರೋಣ. ಸ್ನೇಹಿತರೆ ಇದೆ ನೋಡಿ ಕೊಟ್ಟಿಯೂರು ದೇವಸ್ಥಾನ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ದೀಪ, ಅದು ಶಿವ ದೇವಸ್ಥಾನ. ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ದೇವಸ್ಥಾನ ಕಾಣ್ತಾ ಇದೆ ನೋಡಿ, ಅಲ್ಲಿ ವೀರಭದ್ರ ಸ್ವಾಮಿಯ ಕತ್ತಿ ಇದೆ. ಇನ್ನು ಕೊನೆಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲಿ ಹೇಳ್ಕೊಂಡ್ರೆ ಅದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಸತೀದೇವಿಯು ಅಗ್ನಿ ಪ್ರವೇಶ ಮಾಡಿದ ಜಾಗ. ಸೊ ಇದ್ರ ಹಿಸ್ಟ್ರಿ ಹೇಳಬೇಕಂದ್ರೆ, ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ ಏನಿದ್ದಾಳೆ, ದಕ್ಷ ಪ್ರಜಾಪತಿ ಒಂದ್ಸರಿ ಯಾಗವನ್ನು ಕೈಗೊಂಡಾಗ ಸತೀದೇವಿಯನ್ನು ಮತ್ತು ಈಶ್ವರನ್ನು ಆಹ್ವಾನಿಸಿರಲಿಲ್ಲ. ಆವಾಗ ಸತೀದೇವಿ ಏನು ಮಾಡ್ತಾಳೆ, ತಂದೆಯ ಮನೆಗೆ ಆಹ್ವಾನ ಬೇಕಿಲ್ಲ ಅಂತ ಹೇಳಿ ಯಾಗಕ್ಕೆ ಹೋಗ್ತಾಳೆ. ಆವಾಗ ದಕ್ಷ ಪ್ರಜಾಪತಿಯು ಮತ್ತೆ ಸತೀದೇವಿಯನ್ನು ಮತ್ತು ಈಶ್ವರನನ್ನು ಅವಮಾನಿಸಿದಾಗ ಸತೀದೇವಿಯು ಅದೇ ಜಾಗದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾಳೆ. ಪಾರ್ವತಿ ದೇವಿ ತಾನು ಅಗ್ನಿ ಪ್ರವೇಶ ಮಾಡಿದ ಜಾಗ ಇದೆ ನೋಡಿ. ಅದು ಅಕ್ಕರೆ ಕೊಟ್ಟಿಯೂರು ಅಂದರೆ ಈ ನದಿನ ದಾಟಿ ಹೋಗಬೇಕು. ಇದೇ ನೋಡಿ ಬಾಳಿಗ ನದಿ. ಇದೇ ನೋಡಿ ನದಿ, ಅದು ಇದೇ ನದಿನ ದಾಟಿ ಹೋಗಬೇಕು. ದೇವರು ವರ್ಷ ಪೂರ್ತಿ ಇಲ್ಲಿರುತ್ತೆ, ವೈಶಾಖ ಮಾಸದಂದು ಮಾತ್ರ ಆ ಕಡೆ ಹೋಗುತ್ತೆ. ಇದೇ ಮೂಲ ದೇವಸ್ಥಾನ. ಸೊ ರಸ್ತೆಯಿಂದ ದಾಟಿ ನದಿ ದಾಟಿ ಆ ಕಡೆ ಇದ್ದರೆ ಅದು ಅಕ್ಕರೆ ಕೊಟ್ಟಿಯೂರು, ಇಲ್ಲೇ ಇದ್ದರೆ ಇದು ಈ ಕರೆ ಕೊಟ್ಟಿಯೂರು. ಇದೇ ನೋಡಿ ಮೂಲ ದೇವಸ್ಥಾನ.